ಒಂದು ದಿನ ನನ್ನ ಗಂಡ ನಾನು ಅಂತ ಅಂದುಕೊಂಡು ನನ್ನ ತಂಗಿಯ ಜೊತೆ ದೈಹಿಕವಾಗಿ ಸೇರಿದ. ಏಕೆಂದರೆ ನಾನು ಮತ್ತು ಅವಳಿ ಜವಳಿ ತಿಳಿಯುವುದಿಲ್ಲ ನಾನು ಯಾರು ಅವಳು ಯಾರು ಅಂತ. ಕುಡಿದ ಅಮಲಿನಲ್ಲಿ ಅವಳನ್ನು ಸೇರಿದ. ಅವಳು ನನ್ನನ್ನೇ ಮದುವೆ ಆಗು ಅಂತ ಕುಳಿತು ಬಿಟ್ಟಳು. ನನಗೆ 2 ಮಕ್ಕಳಿದ್ದಾರೆ. ಅವಳು ಇನ್ನೂ ಚಿಕ್ಕವಳು. ನನ್ನ ತಂಗಿ ತಿಳುವಳಿಕೆ ಇಲ್ಲ. ಏನು ಮಾಡಲಿ ಭಗವಂತ. ನನ್ನ ಗಂಡನೂ ಕೂಡ ನನ್ನ ತಂಗಿಯ ಕಡೆ ತಿರುಗಿದ್ದಾನೆ. ನನಗೆ ಡೈವರ್ಸ್ ಕೊಟ್ಟು ಬಿಡು, ನಾನು ಅವಳ ಜೊತೆ ಇರುತ್ತೇನೆ ಅಂತ. ಈಗ ನಾನೇನು ಮಾಡಲಿ? ನನ್ನ ಹೆಸರು ಶಿಲ್ಪ. ಮದುವೆ ಆಗಿ 10 ವರ್ಷವಾಗಿದೆ. 2 ಹೆಣ್ಣು ಮಕ್ಕಳಿದ್ದಾರೆ. ಮೊದಲನೇ ಅವಳಿಗೆ 2 ವರ್ಷ, ಎರಡನೇ ಮಗುವಿಗೆ 1 ವರ್ಷ. ಒಂದೇ ಮಗು ಸಾಕು ಅಂತ ಅಂದುಕೊಂಡಿದ್ದೆ. ಆದರೆ ಫ್ಯಾಮಿಲಿ ಪ್ಲಾನಿಂಗ್ ಫೇಲ್ ಆಗಿ 2ನೇ ಮಗು ಆಯಿತು. 2 ಮಕ್ಕಳಿಗೂ ನಾನು ಎಂದರೆ ಪ್ರಾಣ. ನನ್ನ ಗಂಡ ಪೊಲೀಸ್ ಪೇದೆ ಆಗಿದ್ದಾನೆ. ಮನೆಯಲ್ಲಿ ತಿನ್ನಲು ಉಡಲು ಯಾವುದೇ ರೀತಿಯ ತೊಂದರೆ ಇಲ್ಲ. ಬದುಕು ತುಂಬಾ ಸುಂದರವಾಗಿದೆ. ಆದರೆ ಗಂಡನ ಮನಸ್ಥಿತಿ ಒಮ್ಮೆ ಇದ್ದಂಗೆ ಒಮ್ಮೆ ಇರುವುದಿಲ್ಲ. ಕೆಲಸದ ಒತ್ತಡದಿಂದ ಕೋಪ ಮಾಡಿಕೊಂಡಿರುತ್ತಾರೆ. ಮನೆಯ ಸಂಪೂರ್ಣವಾದ ಜವಾಬ್ದಾರಿ ನನ್ನ ಮೇಲಿದೆ. ಮನೆಯಲ್ಲಿ ಅತ್ತೆ ಮಾವ ತುಂಬಾ ಕಷ್ಟಪಡುತ್ತಿದ್ದರು. ಅವರ ಕಷ್ಟವನ್ನು ನೋಡಿ ನನ್ನ ಕಣ್ಣು ತುಂಬುತ್ತಿತ್ತು. ಅವರಿಬ್ಬರಿಗೂ ಆರೋಗ್ಯ ಸರಿ ಇರಲಿಲ್ಲ. 2 ಕೂಡ ಒಂದೇ ಸಲ ಬೆಡ್ ರಿಡನ್ ಆಗಿದ್ದರು. ನಾನು ಅವರ ಎಲ್ಲ ಸೇವೆಯನ್ನು ಮಾಡುತ್ತಿದ್ದೆ. ಅತ್ತೆಗೆ ನಾನು ಎಂದರೆ ತುಂಬಾ ಇಷ್ಟ. ಅವರ ಒಡವೆಗಳು, ಅವರು ಇಟ್ಟಿದ್ದ ದುಡ್ಡಿನ ಗಂಟನ್ನು ಅತ್ತೆ ನನಗೆ ಕೊಟ್ಟರು. ನನ್ನ ಸೇವೆಯನ್ನು ಮಾಡುತ್ತಿದ್ದೀಯಾ, ನೀನು 100 ಕಾಲ ಚೆನ್ನಾಗಿರಬೇಕು ಅಂತ. ಅವರ ಆ ಪ್ರೀತಿಗೆ ನಾನು ಕರಗಿ ಹೋದೆ. ಬದುಕು ಹೀಗೆ ಸಾಗುತ್ತಿತ್ತು. ಮನೆಯಲ್ಲಿ ಒಬ್ಬರು ಕೆಲಸದವರು ಇಲ್ಲದಿದ್ದರೂ ಎಲ್ಲವನ್ನು ನಾನೇ ಮಾಡಿಕೊಂಡು ಹೋಗುತ್ತಿದ್ದೆ. ಈ ದುಃಖದ ನಡುವೆ ಇದ್ದಕ್ಕಿದ್ದಂತೆ ನನ್ನ ಮಾವ ಸತ್ತು ಹೋದರು. ಆಗ ಅತ್ತೆ ಒಬ್ಬಳೆ. ಅತ್ತೆಯನ್ನು ಮೇಂಟೈನ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಅವರು ಯಾವಾಗಲೂ ನೋವಿನಲ್ಲೇ ಇರುತ್ತಾರೆ. ಆ ವಯಸ್ಸಾದ ಜೀವಕ್ಕೆ ನನ್ನ ಸಹಾಯ ಬೇಕು. ಈಗ ಏನು ಮಾಡಲಿ? ನನ್ನ ಗಂಡನಿಗೆ ಕೆಲಸದ ಒತ್ತಡದಿಂದ ಮನೆಯ ಕಡೆ ಗಮನವನ್ನು ಹರಿಸಲು ಸಾಧ್ಯವಿಲ್ಲ. ನನ್ನ ಅತ್ತಿಗೆ ಅಂದರೆ ನನ್ನ ಗಂಡನ ಅಕ್ಕ ಬಂದು ಮನೆಯಲ್ಲಿ ಗಲಾಟೆ ಮಾಡಿದಳು. ಅಮ್ಮನ ಒಡವೆಗಳು, ದುಡ್ಡಿನ ಗಂಟು, ಈ ಆಸ್ತಿಯಲ್ಲಿ ಅರ್ಧ ಎಲ್ಲ ನನಗೆ ಬೇಕು ಅಂತ. ಅವಳ ಭಯಕ್ಕೆ ಹೆದರಿಕೊಂಡು ಅವಳು ಕೇಳಿದ್ದು ಎಲ್ಲವನ್ನೂ ಕೊಟ್ಟುಬಿಟ್ಟೆ. ಅತ್ತೆ ನನ್ನನ್ನು ಚೆನ್ನಾಗಿ ಬೈದರು. ಹೆಣ್ಣು ಮಕ್ಕಳ ಶಾಪ ಮನೆಗೆ ತಟ್ಟಬಾರದು. ನನಗೆ ಇರುವುದು 2 ಹೆಣ್ಣು ಮಕ್ಕಳು. ನಿಮ್ಮ ಮಗ ಚೆನ್ನಾಗಿ ದುಡಿಯುತ್ತಾರೆ, ಹೇಗೋ ಬದುಕು ಸಾಗುತ್ತದೆ. ನಾನು ಕೂಡ ಟೈಲರಿಂಗ್ ಮಾಡುತ್ತಿದ್ದೇನೆ ಅಂತ ಹೇಳಿದೆ. ಮಾತನಾಡಲು ಕಷ್ಟಪಡುವ ಅತ್ತೆ ಕಣ್ಣಿನಲ್ಲಿ ನೀರು ಹಾಕಲು ಕೂಡ ನೋವು ಪಡುತ್ತಿದ್ದಾರೆ. ನನ್ನ ತಂಗಿ ಶೈಲಜಾ ಎಕ್ಸಾಮ್ ಆಗಿದೆ, ಸ್ವಲ್ಪ ದಿನ ರೆಸ್ಟ್ ಬೇಕು ಅಕ್ಕ ಅಂತ ನನ್ನ ಮನೆಗೆ ಬಂದಳು. ಅವಳ ಬಗ್ಗೆ ನಿಮಗೆ ಹೇಳಿಲ್ಲ ಅಲ್ಲವೇ? ಅವಳು ಮತ್ತೆ ನಾನು ಟ್ವಿನ್ಸ್. ಒಂದೇ ಸಲ ನೋಡಿದರೆ ಮಾತ್ರ ಅರ್ಥವಾಗುವುದು. ನಾನೇ ಅವಳು, ಅವಳೇ ನಾನು ಅಂತ ಜನಗಳಿಗೆ ತಿಳಿಯುತ್ತದೆ. ಆದಷ್ಟು ಅವಳು ನಮ್ಮ ಮನೆಗೆ ಬರುತ್ತಿರಲಿಲ್ಲ. ಬಂದರೆ ಅತ್ತೆ ಮಾವ ಸೊಸೆ ಅಂತ ಅಂದುಕೊಂಡು ಕೆಲಸ ಹೇಳುತ್ತಾರೆ ಅಂತ ತಮಾಷೆ ಮಾಡುತ್ತಿದ್ದಳು. ತುಂಬ ವರ್ಷಗಳ ಮೇಲೆ ಮಕ್ಕಳನ್ನು ನೋಡಬೇಕು ಅಂತ ಬಂದಿದ್ದಾಳೆ. 1 ವಾರ ಇಲ್ಲೇ ಇರುತ್ತೇನೆ, ಅಕ್ಕಪಕ್ಕ ಇರುವ ಟೂರಿಸ್ಟ್ ಪ್ಲೇಸ್ಗೆ ಹೋಗೋಣ, ಮಕ್ಕಳನ್ನು ಕರೆದುಕೊಂಡು. ಬಾವ ಹೇಗಿದ್ದರು ಬರುವುದಿಲ್ಲ ಅಂತ ಹೇಳಿದಳು. ಈ ಕೆಲಸದ ಒತ್ತಡದಿಂದ ನನಗೂ ಕೂಡ ಸ್ವಲ್ಪ ಸಮಾಧಾನ ಸಿಕ್ಕಿದಂತೆ ಆಯಿತು. ಅವಳಿಗೆ ಇಷ್ಟವಾದ ಅಡಿಗೆಗಳು ಮಾಡಿ ಮಾಡಿ ತಿನ್ನಿಸುತ್ತಿದ್ದೆ. ಅಮ್ಮ ಫೋನಿನಲ್ಲೇ ಹೇಳುತ್ತಿದ್ದಳು, ಅವಳಿಗೆ ಚೆನ್ನಾಗಿ ತಿನ್ನಿಸಬೇಡ, ದಪ್ಪ ಆದರೆ ಹುಡುಗನನ್ನು ಹುಡುಕುವುದು ಕಷ್ಟ ಅಂತ. ನನಗೆ 16 ವರ್ಷಕ್ಕೆ ಮದುವೆ ಮಾಡಿದ್ದರು. ಈಗ ಅವಳಿಗೆ 26 ವರ್ಷ. ಅಂದರೆ ನನ್ನ ಮದುವೆಯಾಗಿ 10 ವರ್ಷವಾಗಿದೆ. ದೇವರು ತುಂಬ ಒಳ್ಳೆಯವನು. ನನಗೆ ಶೈಲಜಾಳ್ ಅಂತ ಒಳ್ಳೆಯ ಮನಸ್ಸಿನ ತಂಗಿಯನ್ನು ಕೊಟ್ಟಿದ್ದಾನೆ. ಅವಳು ನನಗೆ ಮನೆಯಲ್ಲಿ ತುಂಬ ಕಷ್ಟವಾಗುತ್ತಿದೆ ಅಂತ ಅಂದುಕೊಂಡು ಪ್ರತಿ ಕೆಲಸಕ್ಕೂ ಕೂಡ ಮಿಷನ್ ಅನ್ನು ತಂದುಕೊಟ್ಟಳು. ಮನೆ ಒರೆಸಲು, ಪಾತ್ರೆ ತೊಳೆಯಲು, ಬಟ್ಟೆ ಒಗೆಯಲು. ನನ್ನ ಅಕ್ಕನಿಗೆ ಕಷ್ಟವಾಗಬಾರದು ಅಂತ. ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿದ್ದು, ಎಲ್ಲಿಂದ ಬಂತು ದುಡ್ಡು ಇಷ್ಟೊಂದು ಅಂತ ಕೇಳಿದರೆ ಕೆಲಸಕ್ಕೆ ಹೋಗುತ್ತಿದ್ದೆ. ನಿನ್ನ ಅಪ್ಪ ಅಮ್ಮನನ್ನು ಪಾಕೆಟ್ ಮನಿ ಕೊಡು ಅಂತ ಎಂದೂ ಕೂಡ ಕೇಳುತ್ತಿರಲಿಲ್ಲ ಅಂತ ತಮಾಷೆ ಮಾಡಿದಳು. ಅವಳ ಮಾತು ಕೂಡ ಸರಿ ಅಂತ ನನಗೆ ಅನಿಸಿತು. ಈ ಬದುಕು, ಈ ಜೀವನ ಸುಂದರವಾಗಿ ಸಾಗುತ್ತಿದೆ. ಈ ಸುಂದರವಾದ ಬದುಕಿಗೆ ಸುಂದರವಾದ ಜೀವನವನ್ನು ಕೊಟ್ಟ ಆ ಭಗವಂತನಿಗೆ ಪ್ರತಿದಿನವೂ ಥ್ಯಾಂಕ್ಸ್ ಹೇಳುತ್ತಿದ್ದೆ. ಇನ್ನೂ 2 ದಿನದಲ್ಲಿ ಅವಳು ಊರಿಗೆ ಹೋಗುತ್ತಾಳೆ. ಗಂಡನಿಗೆ ಹೇಳಿದೆ ರಜೆ ಹಾಕಿ ಅಂತ. ಅವರು ಹೇಳಿದರು, ಇಂದು ನೈಟ್ ಡ್ಯೂಟಿ ಮಾಡಿಬಿಡುತ್ತೇನೆ, ನಾಳೆ ಎಲ್ಲಾದರೂ ಹೋಗೋಣ ಅಂತ ಹೇಳಿದರು. ಇಂದು ಅವರು ನೈಟ್ಗೆ ಹೋಗಿದ್ದಾರೆ. 2 ದೇವಸ್ಥಾನಕ್ಕೆ ಹೋದೆವು. ಮಗು ತುಂಬ ಅಳುತ್ತಾ ಇದ್ದಿದ್ದರಿಂದ ಶೈಲಜಾ ಸಮಾಧಾನ ಮಾಡುತ್ತಿದ್ದಳು. ಅಕ್ಕ, ಇವಳನ್ನು ಸಮಾಧಾನ ಮಾಡಿ ಮಲಗಿಸುತ್ತೇನೆ, ನೀನು ಮತ್ತು ನಿನ್ನ
ಮೊದಲ ಮಗಳು ಪೂಜಾ ಇಬ್ಬರು ಹೋಗಿ ಬನ್ನಿ ಅಂತ ಹೇಳಿದಳು. ನಾನು ಕೂಡ ಒಪ್ಪಿದೆ. ಅವಳ ಮಾತಿಗೆ ದೇವಸ್ಥಾನದಿಂದ ಬಂದ ತಕ್ಷಣ ನನಗೆ ಒಂದು ಕೆಟ್ಟ ದೃಶ್ಯ ಕಾಣಿಸಿದ್ದು. ಬದುಕಿನಲ್ಲಿ ಅಂದುಕೊಂಡಿರಲಿಲ್ಲ ಈ ರೀತಿ ಒಂದು ದಿನ ಬರುತ್ತದೆ. ನನ್ನ ಸ್ವಂತ ಗಂಡ ಮತ್ತು ನನ್ನ ತಂಗಿ ಇಬ್ಬರು ಒಂದೇ ಹಾಸಿಗೆ ಮೇಲೆ ಮಲಗಿದ್ದಾರೆ. ಒಬ್ಬರನ್ನೊಬ್ಬರು ಮುದ್ದು ಮಾಡುತ್ತಾ ಇದ್ದಾರೆ. ನನ್ನ ತಂಗಿ ಇಷ್ಟು ದಿನ ಹಾಗಾದರೆ ನನಗಾಗಿ ಅಲ್ಲ, ಅವರ ಭಾವನೆಗಾಗಿ ಕಾಯುತ್ತಿದ್ದಳೇನೋ. ನನ್ನ ದೇವಸ್ಥಾನ ಒಂದು ನೆಪವ ಇವರಿಗೆ? ಇನ್ನು ನನ್ನ ಸಂಸಾರ, ನನ್ನ ಇಬ್ಬರು ಹೆಣ್ಣು ಮಕ್ಕಳು. ಅಯ್ಯೋ, ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದ ಹೂವಿನ ಬುಟ್ಟಿ ಕೆಳಗೆ ಬಿದ್ದಿದ್ದು. ನನ್ನ ಎದೆ ಸಾವಿರ ಚೂರಾಯಿತು. ನನ್ನ ಗಂಡ ನನ್ನನ್ನು ನೋಡಿ ಬೆಚ್ಚಿಬಿದ್ದ. ನನ್ನ ತಂಗಿ ಅಳಲು ಶುರು ಮಾಡಿದಳು. ವಿಷಯ ಏನು ಅಂತ ನನಗೆ ಅರ್ಥವಾಗಲಿಲ್ಲ. ಇವರಿಬ್ಬರು ನಿಜವಾಗಲೂ ಇಷ್ಟಪಟ್ಟು ಸೇರಿದ್ದಾರಾ? ಅವಳ ಕಣ್ಣೀರು, ಇವನ ಭಯ, ಆತಂಕ ಏನು? ನಾನು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಮಕ್ಕಳು ಕೂಡ ನನ್ನನ್ನು ನೋಡಿ ಅಳಲು ಶುರು ಮಾಡಿದರು. ವಿಷಯ ಏನು ಅಂತ ಯಾರಿಗೂ ಅರ್ಥವಾಗುತ್ತಿಲ್ಲ. ನಂತರ ಮಕ್ಕಳಿಬ್ಬರನ್ನು ಅತ್ತೆಯ ರೂಮಿನಲ್ಲಿ ಬಿಟ್ಟು ಆ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡು ಬಂದೆ. ಇಲ್ಲಿ ಬಂದು ನನ್ನ ಗಂಡನ ಕುತ್ತಿಗೆ ಪಟ್ಟಿಯನ್ನು ಹಿಡಿದು, ನಿನ್ನ ಮುಖಕ್ಕೆ ನಾನು ಸಾಕಾಗಲಿಲ್ಲವಾ? ನನ್ನ ಮುದ್ದಿನ ತಂಗಿಯನ್ನು ಯಾಮಾರಿಸಿ ಅವಳ ಬದುಕನ್ನು ಹಾಳು ಮಾಡಿದೆ, ಅಯೋಗ್ಯ ಅಂತ ಚೆನ್ನಾಗಿ ಅವನಿಗೆ ಹೊಡೆದೆ. ಅವಳು ಇನ್ನೂ ಅಳುತ್ತಲೇ ಇದ್ದಾಳೆ. ಕಾರಣ ಕೇಳಿದಾಗ ಅವನು ಹೇಳುತ್ತಾನೆ, ನೀನು ಅಂದುಕೊಂಡು ಅವಳ ಜೊತೆ ಸೇರಿದ್ದು. ಅವಳು ಬಾಬುವಿನ ಪಕ್ಕ ಮಲಗಿದ್ದಳು. ನೀವಿಬ್ಬರು ಟ್ವಿನ್ಸ್. ಅವಳು ನಿನ್ನ ರೀತಿ ಇದ್ದಳು. ರಾತ್ರಿಯೆಲ್ಲ ನೈಟ್ ಡ್ಯೂಟಿ ಮಾಡಿದ್ದರಿಂದ ಕಣ್ಣು ಸ್ವಲ್ಪ ಮಂಜಾಗುತ್ತಿತ್ತು. ನಿನ್ನ ತಂಗಿ ಹೊರಗಡೆ ವಾಕ್ಗೆ ಹೋಗಿರಬಹುದು. ಅವಳು ಬಂದ ದಿನದಿಂದ ನಾವಿಬ್ಬರು ಸೇರಿಲ್ಲ ಅಲ್ಲವೇ? ಅದಕ್ಕೆ ಸೇರಿದೆ ಅಷ್ಟೇ. ಆದರೆ ಅವಳಿಗೆ ಗೊತ್ತಿರಬಹುದು ಅಲ್ಲವೇ ವಿಷಯ? ಅವಳು ಯಾಕೆ ಕಂಟಿನ್ಯೂ ಮಾಡಿದಳು? ಅವಳ ಮೇಲೆ ನಾನು ಅಪವಾದ ಹೊರಿಸುತ್ತಿಲ್ಲ. ನಿಜವಾಗಲು ನೀನು ಅಂದುಕೊಂಡು ಅವಳ ಜೊತೆ ದೈಹಿಕ ಸಂಪರ್ಕ ಮಾಡಿದ್ದು. ನನ್ನ ಕಣ್ಣುಗಳು ಕೆಂಪಾಗಿ ತಂಗಿಯ ಕಡೆ ನೋಡಿದೆ. ಅವಳು ಹೇಳುತ್ತಾಳೆ, ಮೊದಲು ನಾನು ಪ್ರತಿಭಟಿಸಲು ಪ್ರಯತ್ನಿಸಿದೆ. ಅಷ್ಟರಲ್ಲಿ ಭಾವ ನನ್ನ ಬಾಯನ್ನು ಮುಚ್ಚಿದರು ಅವರ ಕೈಯಿಂದ. ಅನಂತರ ನಾನು ನನಗೆ ತಿಳಿಯದ ಹಾಗೆ ಇನ್ವಾಲ್ವ್ ಆದೆ. ಸಾರಿ ಅಕ್ಕ ಅಂತ ಕಾಲನ್ನು ಹಿಡಿದುಕೊಂಡಳು. ಈಗ ಮುಂದೇನು ಅಂತ ಇಬ್ಬರನ್ನು ಕೇಳಿದೆ. ಗಂಡ ಹೇಳುತ್ತಾನೆ, ನಾನು ಮಾಡಿದ ತಪ್ಪಿಗೆ ಅವಳನ್ನು ಮದುವೆ ಆಗಲು ಸಿದ್ಧ ಅಂತ. ಅವಳು ಹೇಳುತ್ತಾಳೆ, ನಾನು ಅಪವಿತ್ರವಾಗಿದ್ದೇನೆ, ನಾನು ಭಾವನನ್ನೇ ಮದುವೆ ಆಗುತ್ತೇನೆ ಅಂತ. ಹಾಗಾದರೆ ನನಗೆ ಡೈವರ್ಸ್ ಕೊಟ್ಟು ಬಿಡಿ. ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಎಲ್ಲಾದರೂ ಹೋಗುತ್ತೇನೆ. ಮನೆ ಕೆಲಸವನ್ನು ಮಾಡಿ ಸಾಕುತ್ತೇನೆ ಅವರನ್ನು. ಹೇಗಿದ್ದರೂ ನಾನು ಜಾಸ್ತಿ ಓದಿಲ್ಲ ಅಲ್ಲವೇ? ಆಗ ಇಬ್ಬರ ಮುಖ ಪೆಚ್ಚಾಯಿತು. ನಾನು ಆಗಲೇ ಅಮ್ಮನಿಗೆ ಫೋನ್ ಮಾಡಿ ಬರಲು ಹೇಳಿದೆ. ಅಮ್ಮ ವಿಷಯವೇನು ಅಂತ ಫೋನಿನಲ್ಲಿ ಪದೇ ಪದೇ ಕೇಳಿದಳು. ಏನೂ ಇಲ್ಲ, ದಯವಿಟ್ಟು ಬನ್ನಿ, ಅರ್ಜೆಂಟಾಗಿ ಮಾತಾಡಬೇಕು ಅಂತ. ಬಂದ ಮೇಲೆ ಇಲ್ಲಿ ನಡೆದ ವಿಷಯವನ್ನು ಹೇಳಿದೆ. ಅಮ್ಮ ನನ್ನ ತಂಗಿಯ ಕೆನ್ನೆಗೆ 2 ಏಟು ಹೊಡೆದು, ಅಯ್ಯೋ ಪಾಪಿ, ಬುದ್ಧಿ ಬೇಡವಾ? ಅವಳ ಬೆಡ್ರೂಮಲ್ಲಿ ನೀನು ಹೇಗೆ ಮಲಗಿದೆ? ವಿಷಯ ಏನೇ ಇರಬಹುದು. ಭಾವ ಹೋಗಿದ್ದಾರೆ, ನೈಟ್ ಡ್ಯೂಟಿಗೆ ಬರುತ್ತಾರೆ ಅನ್ನುವ ಪ್ರಜ್ಞೆ ಇಲ್ಲವೇ? ರೂಮಿನಲ್ಲಿ ಕುಳಿತುಕೊಂಡು ಅಮ್ಮ ನನ್ನ ಗಂಡನ ಜೊತೆ ತುಂಬ ಹೊತ್ತು ಮಾತನಾಡಿದರು. ನಂತರ ನನ್ನ ಗಂಡ ಬಂದು ನನ್ನ ತಂಗಿಯ ಕೈಯನ್ನು ಹಿಡಿದುಕೊಂಡು ಹೇಳುತ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ, ಸಂಸಾರವಿದೆ. ಕ್ಷಣಿಕ ಸುಖದ ಆಸೆಗಾಗಿ ತಪ್ಪು ಮಾಡಿದೆ. ಆದರೆ ನಿಜವಾಗಲೂ ನನಗೆ ನೀನು ಅಂತ ಗೊತ್ತಿರಲಿಲ್ಲ. ನೀನು ನನಗೆ ಮಗಳ ಸಮಾನ, ನನ್ನ ಹೆಂಡತಿ ಅಂತ ಅಂದುಕೊಂಡಿದ್ದೆ. ಈ ವಿಷಯವನ್ನು ಇಲ್ಲಿಗೆ ಮರೆತು ಬಿಟ್ಟು ಒಂದು ಹೊಸ ಬದುಕನ್ನು ಕಟ್ಟಿಕೊ ಅಂತ ಅವಳ ಕಾಲನ್ನು ಹಿಡಿದುಕೊಂಡರು. ಅವಳು ತುಂಬ ಹೊತ್ತು ಏನೂ ಮಾತನಾಡದೆ ಕುಳಿತಿದ್ದಳು. ಕೊನೆಗೆ ಅಮ್ಮ ನನಗೆ ಸಮಾಧಾನ ಮಾಡಿ ಅವಳನ್ನು ಒಂದು ಮೆಡಿಟೇಷನ್ ಸೆಂಟರ್ಗೆ ಕರೆದುಕೊಂಡು ಹೋದರು. ಆತ್ಮ, ದೇಹ, ಪ್ರಾಣ, ಪರಮಾತ್ಮ ಈ ರೀತಿಯ ಅಂಶಗಳು ಇರುವ ಸೆಂಟರ್ಗೆ. ಅಲ್ಲಿ ಹೋದಾಗ ಅರ್ಥವಾಯಿತು ಬದುಕಿನ ಕರಾಳತೆ. 1 ವಾರವಾದ ಮೇಲೆ ಅವಳೇ ಫೋನ್ ಮಾಡಿದ್ದಳು. ಅಕ್ಕ, ನನ್ನನ್ನು ಕ್ಷಮಿಸಿಬಿಡು. ತಿಳಿದೋ ತಿಳಿಯದೆ ನಾನು ಕೂಡ ತಪ್ಪು ಮಾಡಿದ್ದೇನೆ. ಇಲ್ಲಿ ಬಂದು ನನ್ನ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಯಿತು. ಇನ್ನೆಂದೂ ಕೂಡ ನಿನಗಾಗಲಿ ಭಾವನೆಗಾಗಲಿ ತೊಂದರೆ ಮಾಡುವುದಿಲ್ಲ. ಸ್ವಲ್ಪ ದಿನ ನಾನು ಇಲ್ಲೇ ಇರುತ್ತೇನೆ. ಆನಂತರ ಬದುಕಿನ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ. ನನಗೂ ಕೂಡ ಸ್ವಲ್ಪ ಸಮಾಧಾನವಾಯಿತು. ಈಗಿನ ಕಾಲದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಎಲ್ಲಿ ಅದನ್ನು ಮನಸ್ಸಿಗೆ ಜಾಸ್ತಿ ಹಚ್ಚಿಕೊಳ್ಳುತ್ತಾಳೆ ಅಂತ ಓದಿರುವ ಹುಡುಗಿ ಬಹಳ ಬೇಗ ಅರ್ಥ ಮಾಡಿಕೊಂಡಿದ್ದಾಳೆ. ಇದಾದ 2-3 ತಿಂಗಳಿಗೆ ಅಮ್ಮ ಫೋನ್ ಮಾಡಿ ಒಂದು ಖುಷಿಯ ವಿಚಾರವನ್ನು ಹೇಳಿದರು.
ನಿನ್ನ ತಂಗಿಗೆ ಮದುವೆ ಸೆಟ್ ಆಗಿದೆ. ಅವಳು ಕೂಡ ಒಪ್ಪಿಕೊಂಡಿದ್ದಾಳೆ. ಇವರಿಗೂ ಕೂಡ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ನೀನು ಮತ್ತು ನಿನ್ನ ಗಂಡ ಬಂದು ಮದುವೆಯನ್ನು ನಡೆಸಿಕೊಡಬೇಕು ಅಂತ ಹೇಳಿದೆ. ಅದಕ್ಕೆ ಅಮ್ಮ, ನಿನಗೆ ಎಲ್ಲ ವಿಷಯ ತಿಳಿದಿದ್ದು ಈ ರೀತಿ ಮಾಡುತ್ತೀಯಾ? ನನ್ನನ್ನು ಕ್ಷಮಿಸು ಅಂತ ಹೇಳಿದೆ. ಅದ್ಯಾವುದೇ ವಿಷಯವನ್ನು ಅವಳು ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ. ಎಲ್ಲ ವಿಷಯವನ್ನು ಮರೆತಿದ್ದಾಳೆ, ನೆಮ್ಮದಿಯಾಗಿದ್ದಾಳೆ. ನೀವು ಕೂಡ ಪದೇ ಪದೇ ನೆನಪು ಮಾಡಿದರೂ ಕೂಡ ಅವಳು ನೆನಪು ಮಾಡಿಕೊಳ್ಳುವುದಿಲ್ಲ. ಅಷ್ಟು ಮೆಚೂರ್ ನನ್ನ ಮಗಳು. ಮದುವೆ ಹುಡುಗನಿಗೂ ಕೂಡ ಎಲ್ಲ ವಿಷಯವನ್ನು ಅವಳು ವಿವರವಾಗಿ ಹೇಳಿದಳು. ಹುಡುಗ ಹೇಳಿದ, ಮದುವೆಗಿಂತ ಮುಂಚೆ ನಿಮ್ಮ ಬದುಕು ಹೇಗಿದ್ದರೂ ಕೂಡ ನಮಗೆ ಅದರ ಬಗ್ಗೆ ತೊಂದರೆ ಇಲ್ಲ. ಈಗ ಹೇಗೆ ಇದ್ದೀಯಾ ಅದು ಮಾತ್ರ ಅಂತ ಹೇಳಿ ಒಪ್ಪಿದ್ದಾರೆ. ನೀವಿಬ್ಬರೂ ಕೂಡ ಬರಬೇಕು. ಯಾರಿಗೂ ಯಾವುದೇ ಮುಜುಗರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಅಮ್ಮ ಹೇಳಿದಾಗ ನನಗೆ ಮತ್ತು ನನ್ನ ಗಂಡನಿಗೆ ಸಮಾಧಾನವಾಯಿತು. ನಾವಿಬ್ಬರು ಮದುವೆಗೆ ಹೋಗಿದ್ದೆವು. ನನ್ನ ತಂಗಿ ಒಂದು ಹೊಸದಾದ ಬದುಕನ್ನು ಕಟ್ಟಿಕೊಂಡಿದ್ದನ್ನು ನೋಡಿ ಅವಳಿಗೆ ಆಶೀರ್ವಾದ ಮಾಡಿ ಬಂದೆವು. ನಾನು ಅಂದುಕೊಂಡಿರಲಿಲ್ಲ ಬೆಟ್ಟದಂತ ನನ್ನ ಬದುಕಿನ ಕಷ್ಟ ನನ್ನ ಹೆತ್ತ ತಾಯಿ ಇಷ್ಟು ಬೇಗ ಈಡೇರಿಸುತ್ತಾಳೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.